ಹವ್ಯಕ ಬ್ರಾಹ್ಮಣರಿಗೆ ಮತ್ತು ಇಸ್ರೇಲಿನ ಯಹೂದಿಯರಿಗೆ 100ಕ್ಕೆ 100ರಷ್ಟು ಸಾಮ್ಯತೆ ಇದೆ. ಹೀಗಂತ ವಿಶ್ವವಾಣಿ ಪತ್ರಿಕೆಯ ಸಂಪಾದಕ ವಿಶ್ವೇಶ್ವರ್ ಭಟ್ ಹೇಳಿರೋದು ಈಗ ವಿವಾದಕ್ಕೆ ಕಾರಣವಾಗಿದೆ. ಇಸ್ರೇಲಿನ ಯಹೂದಿಯರು ಹವ್ಯಕ ಬ್ರಾಹ್ಮಣರಿಗೆ ಮತ್ತು ಇಸ್ರೇಲಿನ ಯಹೂದಿಯರಿಗೆ 100ಕ್ಕೆ 100ರಷ್ಟು ಸಾಮ್ಯತೆ ಇದೆ. ಫೆಲೆಸ್ತೀನ್ ಮೇಲೆ ಇಸ್ರೇಲ್ ಕಳೆದೊಂದು ವರ್ಷದಿಂದ ನಡೆಸುತ್ತಿರುವ ಹೊಸ ಆಕ್ರಮಣ, ಅದರಿಂದ ಅಲ್ಲಾಗಿರುವ ಭಯಂಕರ ವಿನಾಶ, ಮಕ್ಕಳು, ಮಹಿಳೆಯರು, ಹಿರಿಯರು ಸೇರಿದಂತೆ ಸಾವಿರಾರು ಜೀವ ಬಲಿ ಇವೆಲ್ಲವೂ ಚರ್ಚೆಯಲ್ಲಿರುವಾಗಲೇ ವಿಶ್ವೇಶ್ವರ್ ಭಟ್ ಇಸ್ರೇಲ್ನ ಯಹೂದಿಗಳು ನಾವು ಒಂದೇ, 100ಕ್ಕೆ 100 ನಮಗೂ ಅವರಿಗೂ ಸಾಮ್ಯತೆ ಇದೆ ಅಂತ ಹೇಳಿರೋದು ಬೇರೆ ಬೇರೆ ಚರ್ಚೆಗೆ ಕಾರಣ ಆಗಿದೆ. ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಮತ್ತೋರ್ವ ಹಿರಿಯ ಪತ್ರಕರ್ತ, ಲೇಖಕ ಹಾಗೂ ಹವ್ಯಕ ಸಮುದಾಯದವರೇ ಆಗಿರುವ ನಾಗೇಶ್ ಹೆಗಡೆಯವರು ಹವ್ಯಕರಲ್ಲಿ ಮೌಲ್ಯ ಇರಲಿ, ಶೌರ್ಯ ಇರಲಿ, ಕ್ರೌರ್ಯ ಯಾಕೆ ಬಟ್ರೆ ಅಂತ ಕೇಳಿ ಹಾಕಿರುವ ಸುದೀರ್ಘ ಫೇಸ್ಬುಕ್ ಪೋಸ್ಟ್ ಈಗ ಸುದ್ದಿಯಲ್ಲಿದೆ. ನಗರದ ಅರಮನೆ ಮೈದಾನದಲ್ಲಿ 3 ದಿನಗಳ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಮಾತನಾಡಿದ ಪತ್ರಕರ್ತ ವಿಶ್ವೇಶ್ವರ್ ಭಟ್, ಹವ್ಯಕ ಬ್ರಾಹ್ಮಣರಿಗೆ ಮತ್ತು ಇಸ್ರೇಲಿನ ಯಹೂದಿಯರಿಗೆ 100ಕ್ಕೆ 100ರಷ್ಟು ಸಾಮ್ಯತೆ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಿದ್ದಾರೆ. ಅದಕ್ಕೆ ನಾಗೇಶ್ ಹೆಗಡೆ ಪ್ರತಿಕ್ರಿಯಿಸಿದ್ದಾರೆ. ನಿಜಾನ, ಇಸ್ರೇಲಿಗರು ಶ್ರಮಪಟ್ಟು ದುಡಿತಾರೆ ನಿಜ, ಬುದ್ಧಿವಂತರ ಸಂಖ್ಯೆನೂ ಜಾಸ್ತಿಯೇ ಇದೆ ಅಂತ ಅಂದ್ಕೊಳ್ಳೋಣ. ಅವರು ಗೆದ್ದಷ್ಟು ನೊಬೆಲ್ ಪ್ರಶಸ್ತಿಗಳನ್ನ ಜಗತ್ತಿನ ಬೇರೆ ಯಾವ ಜನಾಂಗವೂ ಪಡೆದಿಲ್ಲ, ಹೌದು. ಆದ್ರೆ ಅವರಷ್ಟು ಕ್ರೂರಿಗಳು ಬೇರೆ ಯಾವುದೇ ಜನಾಂಗದಲ್ಲಿ ನೋಡಸಿಗ್ಲಿಕ್ಕಿಲ್ಲ. ಇದಕ್ಕೆ ಸಾಕ್ಷಿಯಾಗಿ ಪ್ಯಾಲೆಸ್ಟೀನ್ ಗಾಜಾ ಪಟ್ಟಿಯಲ್ಲಿ ಈಚೆಗೆ ನಡೆದ, ಈಗಲೂ ಪಕ್ಕದ ಸಿರಿಯಾ ದೇಶದ ಮೇಲೆ ನಡೀತಿರುವ ಅಮಾನುಷ ಇಸ್ರೇಲ್ ದಾಳಿಯನ್ನ ನೋಡಬಹುದು. ಕಳೆದ 1 ವರ್ಷದಲ್ಲಿ 8119 ಜನರನ್ನ ಅವರು ಕೊಂದಿದ್ದಾರೆ. ಅವರಲ್ಲಿ 44% ಮಕ್ಕಳು, 26% ಮಹಿಳೆಯರು. ಈ ನತದೃಷ್ಟರು ಯಾರ ಮೇಲೂ ಸಮರ ಸಾರಿರಲಿಲ್ಲ. ಇದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗ ಕಳೆದ ತಿಂಗಳು ನೀಡಿದ ವರದಿ. ವಾಸ್ತವದಲ್ಲಿ 40,000ಕ್ಕೂ ಹೆಚ್ಚಿನ ಸಾವು ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಅಂಗಾಂಗ ಕಳೆದುಕೊಂಡವರ ಸಂಖ್ಯೆ ಸೇರಿಲ್ಲ ಅಂತ ನಾಗೇಶ್ ಹೆಗಡೆ ಹೇಳಿದ್ದಾರೆ. ಇಸ್ರೇಲ್ ಬಗ್ಗೆ ಖ್ಯಾತ ವಿಜ್ಞಾನಿ ಹಾಗೂ ಸ್ವತಃ ಯಹೂದಿ ಐನ್ಸ್ಟೀನ್ ಹೇಳಿದ್ದನ್ನು ನಾಗೇಶ್ ಹೆಗಡೆ ಉಲ್ಲೇಖಿಸಿದ್ದಾರೆ. ಎಲ್ಲೆಲ್ಲೋ ಚದುರಿ ಹೋಗಿದ್ದ ಯಹೂದ್ಯರು ಒಂದು ಕಡೆ ಕೂಡಿ ಬಾಳೋಕೆ ಅಂತ 1948ರಲ್ಲಿ ಇಸ್ರೇಲ್ ಎಂಬ ದೇಶವನ್ನ ಸ್ಥಾಪಿಸಿದ್ರು. ಹೊಸ ದೇಶವನ್ನ ಕಟ್ಟಿಕೊಂಡ ಆರಂಭದಲ್ಲಿ ಪಕ್ಕದ ಪ್ಯಾಲೆಸ್ಟೀನ್ ಹಳ್ಳಿಗಳಿಗೆ ನುಗ್ಗಿ ಇವರು ಮುಗ್ಧರ ನರಮೇಧ ಮಾಡಿದ ಪರಿ ಸ್ವತಃ ಯಹೂದಿಯೇ ಆಗಿದ್ದ ಐನ್ಸ್ಟೀನ್ಗೆ ಗಾಬರಿ ಹುಟ್ಟಿಸಿತ್ತು ಅಂತ ಹೇಳಿರುವ ನಾಗೇಶ್ ಹೆಗಡೆ ಅವರು, ಡಿಯರ್ ಯಾಸಿನ್ ಎಂಬ ಅರಬ್ ಹಳ್ಳಿಯ ಮಹಿಳೆ, ಮಕ್ಕಳು ಸೇರಿದಂತೆ 240 ಜನರನ್ನ ಕೊಂದು ಹೆಣಗಳ ರಾಶಿಯ ಮೇಲೆ ಕೇಕೆ ಹಾಕಿದ್ದರ ಬಗ್ಗೆ ತುಂಬಾ ನೊಂದವರಲ್ಲಿ ಐನ್ಸ್ಟೀನ್ ಕೂಡ ಒಬ್ಬರಾಗಿದ್ರು. 1948ರಲ್ಲಿ ಅವರು ಸಹಿ ಹಾಕಿದ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಪ್ರಕಟವಾದ ಪತ್ರದ ಮುಖ್ಯ ವಾಕ್ಯ ಹೀಗಿತ್ತು: ಇವರು ತಮ್ಮ ಯಹೂದಿ ಸಮುದಾಯಕ್ಕೆ ಅತಿಯಾದ ರಾಷ್ಟ್ರೀಯತೆ, ಧಾರ್ಮಿಕ ಮೂಢನಂಬಿಕೆ ಮತ್ತು ಜನಾಂಗೀಯ ಶ್ರೇಷ್ಠತೆಯ ಸ್ಫೋಟಕ ಮಿಶ್ರಣವನ್ನ ತುಂಬುತ್ತಿದ್ದಾರೆ. ಅಂತಹ ಸ್ಫೋಟಕ ಮಿಶ್ರಣ ಈಗಾಗಲೇ ಹವ್ಯಕರಲ್ಲಿ ಇದೆ ಅಂತ ಅದು ಹೇಗೆ ವಿಶ್ವೇಶ್ವರ್ ಭಟ್ರು ಕಂಡ್ರು ಅಂತ ಕೇಳಿದ್ದಾರೆ ನಾಗೇಶ್ ಹೆಗಡೆ. ಹವ್ಯಕರನ್ನ 4 ವರ್ಣಗಳ ಮಿಶ್ರಣ ಅಂತ ಕರೆದಿರುವ ನಾಗೇಶ್ ಹೆಗಡೆ ಅವರು ಬೆಳಗ್ಗೆ ಎದ್ದು ಸಗಣಿ ಬಾಚ್ತಾರೆ, ಅಪ್ಪಟ ಕೂಲಿಯಾಳೆ ಆಗಿ ದುಡಿತಾರೆ. ದನ ಸತ್ರೆ ಅದನ್ನು ಎಳ್ಕೊಂಡು ಹೋಗಿ ದೂರ ವಿಲೇವಾರಿ ಮಾಡಬಂದು ಸ್ನಾನ, ಸಂಧ್ಯಾ ವಂದನೆ, ಅಗ್ನಿ ಪೂಜೆ, ದೇವರ ಪೂಜೆ ಮುಗಿಸಿ ಮಹಿಳೆಯರು ಕೈಯಾರೆ ಬೆಳೆದ ಸೊಪ್ಪು ತರಕಾರಿಗಳಿಂದ ತಯಾರಿಸಿದ ಶುದ್ಧ ವೆಜಿಟೇರಿಯನ್ ಊಟ ಮಾಡ್ತಾರೆ. ಪೇಟೆಗೆ ಹೋದ್ರೆ ವೈಶ್ಯರು ಆಗ್ತಾರೆ, ಸಮಯ ಬಂದ್ರೆ ಕ್ಷತ್ರಿಯರು ಆಗ್ತಾರೆ ಅಂತ ಹೇಳ್ತಾನೆ ವೈದ್ಯರ ಮೇಲೆ ಹಲ್ಲೆ ನಡೆಸಿದ ಮಾಜಿ ಸಂಸದ ಹವ್ಯಕ ಸಮಾಜದ ಅನಂತಕುಮಾರ್ ಹೆಗಡೆಯನ್ನ ಹೆಸರಿಸದೆ ಹಾಗಂತ ಡಾಕ್ಟರ್ ಕೆನ್ನೆಗೆ ಏಟ್ಕೊಟ್ಟ ಸಂಸದರನ್ನ ಇಲ್ಲಿ ನೆನಪಿಸಿಕೊಳ್ಬೇಡಿ ಅಂತ ಕುಟುಕಿದ್ದಾರೆ. ನಾವು ಹವ್ಯಕರು 100% ಯಹೂದ್ಯರ ತರಾನೆ ಅಂತ ಎದೆತಟ್ಟಿ ವಿಶ್ವೇಶ್ವರ್ ಭಟ್ರು ಹೇಳಿದ್ದನ್ನ ವಿಶ್ವ ಹವ್ಯಕ ಸಮಾವೇಶದ ಸಂಘಟಕರು ಒಪ್ತಾರಾ ಅಥವಾ ಯಹೂದ್ಯರ ಹಾಗೆ ಸ್ಪಷ್ಟೀಕರಣ ಕೊಡ್ತಾರೋ ಅಂತ ನಾಗೇಶ್ ಹೆಗಡೆ ಪ್ರಶ್ನಿಸಿದ್ದಾರೆ. ನಾವು ಜನಸಂಖ್ಯೆಯಲ್ಲಿ 20.23% ಅಥವಾ 30% ಇದ್ದಿದ್ರೆ ಕರ್ನಾಟಕದ ಸ್ವರೂಪವನ್ನೇ ಬದಲಿಸ್ಬಿಡ್ತಿದ್ವಿ ಅನ್ನುವರ್ಥದ ವಿಶ್ವೇಶ್ವರ್ ಭಟ್ ಅವರ ಮಾತನ್ನ 20.23% ಅಥವಾ 30% ಮೀಸಲಾತಿ ಸಿಕ್ಕಿದ್ರೆ ಅನ್ನುವಂತೆ ಹೇಳಿದ್ದಾರೆ ಅಂತ ನಾಗೇಶ್ ಹೆಗಡೆ ಅರ್ಥೈಸಿದ್ದಾರೆ. ಇದು ಶ್ರೇಷ್ಠತೆಯ ವ್ಯಸನ, ತೀರಾ ಸೊಕ್ಕಿನ ಮಾತು ಅಂತ ಟೀಕಿಸಿದ್ದಾರೆ. ಮೀಸಲಾತಿ ಯಾಕಾಗಿ ಬಂತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆ, ಅದರ ಆಶಯವನ್ನ ತಿಳಿದುಕೊಳ್ಳದೆ ಇಂತಹ ಮಾತಾಡೋದು ಸೊಕ್ಕಿನ ಮಾತು ಅಂತ ಹೇಳಿದ್ದಾರೆ ನಾಗೇಶ್ ಹೆಗಡೆ. ನಾಜಿವಾದ ಹೇಗೆ ಹುಟ್ಕೊಳ್ತು, ಯಹೂದ್ಯರನ್ನ ಯಾಕಷ್ಟೊಂದು ಸಾರಾಸಗಟಾಗಿ ಯಾರಾದ್ರೂ ದ್ವೇಷ ಮಾಡ್ತಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಶ್ರೇಷ್ಠತೆಯ ವ್ಯಸನದ ದುರಂತ ಎಂಥವರಿಗೂ ಮನದಟ್ಟಾಗತ್ತೆ ಅಂತ ನಾಗೇಶ್ ಹೆಗಡೆ ಅವರು ಕಿವಿ ಮಾತನ್ನ ಹೇಳಿದ್ದಾರೆ. ಹವ್ಯಕರ ಶ್ರಮ ಸಂಸ್ಕೃತಿ, ಪ್ರತಿಭೆ ಇತ್ಯಾದಿಗಳನ್ನ ಪ್ರಶಂಸೆ ಮಾಡ್ತಾನೆ ಈಗ ರಾಷ್ಟ್ರಮಟ್ಟದಲ್ಲಿ ಶ್ರೇಷ್ಠತೆಯ ವಿಷಬೀಜಗಳ ಬಿತ್ತನೆ ನಡೀತಾ ಇದೆ. ಭಕ್ತಾಗ್ರಣಿ ಹನುಮಂತ ಈಗ ಕೆಕ್ಕರಿಸುವ ಕಣ್ಣಿನ ಕಪಿಶ್ರೇಷ್ಠ ಆಗ್ತಿದ್ದಾನೆ.
ಸೌಮ್ಯ ಶಾಂತಲ ಶ್ರೀರಾಮನನ್ನ ಸಿಕ್ಸ್ ಪ್ಯಾಕ್ ಹೀರೋ ಅನ್ನುವಂತೆ ಬಿಂಬಿಸಲಾಗ್ತಿದೆ. ಐನ್ಸ್ಟೀನ್ ಹೇಳಿದ ಅತಿಯಾದ ರಾಷ್ಟ್ರೀಯತೆ, ಧರ್ಮಾಂಧತೆ ಮತ್ತು ಶ್ರೇಷ್ಠತೆಯ ವ್ಯಸನದ ಸ್ಫೋಟಕ ಮಿಶ್ರಣವೊಂದನ್ನ ಭಜನೆ, ಗೋರಕ್ಷಣೆ, ಗೀತಾಪಾಠ, ಶ್ಲೋಕಾಚರಣೆಗಳ ಮೂಲಕ ಬಿತ್ತರಿಸಲಾಗ್ತಾ ಇದೆ. ಇದು ಹವ್ಯಕ ಸಮಾಜದ ಒಳಿತಿಗಂತೂ ಅಲ್ಲ, ನಾಡಿನ ನಾಳಿನ ಒಳ್ಳೆಯದಕ್ಕಂತೂ ಅಲ್ವೇ ಅಲ್ಲ ಅಂತ ನಾಗೇಶ್ ಹೆಗಡೆ ಎಚ್ಚರಿಸಿದ್ದಾರೆ. ಇದೇ ಸಮಾಜದಲ್ಲಿ ಹವ್ಯಕರು 3 ಮಕ್ಕಳನ್ನ ಹೆರಬೇಕು ಅಂತ ಇಬ್ಬಿಬ್ರು ಸ್ವಾಮೀಜಿಗಳು ಹೇಳಿದ್ದಾರೆ. ನಿಮಗೆ ಸಾಕೊಳ್ಳಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಮಕ್ಕಳನ್ನ ಮಠಕ್ಕೆ ತಂದು ಬಿಡಿ ಅಂತಾನೂ ಹೇಳಿದ್ದಾರೆ. ಶ್ರೇಷ್ಠತೆಯ ವ್ಯಸನ ಹೀಗೂ ಪ್ರಕಟ ಆಗಬೇಕಾ? 3ನೇ ಮಗುವನ್ನ ದತ್ತಕ ಪಡೀರಿ ಅಂತ ಹೇಳಿ ಸಾರ್ವತ್ರಿಕ ಶಬಾಸ್ ಪಡಿಬೋದಿತ್ತು. ಯಾಕೆ ಆ ವಿವೇಕ, ಆ ದಿವ್ಯಾದಶ ಇವರಲ್ಲಿ ಮೂಡ್ಲಿಲ್ವೋ ಅಂತ ನಾಗೇಶ್ ಹೆಗಡೆ ಸ್ವಾಮೀಜಿಗಳನ್ನ ಕೇಳಿದ್ದಾರೆ. ಜೊತೆಗೆ ಈಗ 3 ಮಕ್ಕಳನ್ನ ಹೆರೋಕೆ ಇರುವ ಕಷ್ಟವನ್ನ ವಿವರಿಸ್ತಾ ಸ್ವಾಮೀಜಿಗಳು ಹೇಳಿದ್ರು ಅಂತ ಕಷ್ಟಪಟ್ಟು ಇನ್ವಿಟ್ರೋ ಬೀಜಾಂಕುರ ಮಾಡಿಸಿದ್ರೆ ಯಾವ ಜಾತಿಯ ವೀರ್ಯಾನೋ, ಯಾವ ಧರ್ಮದ ಅಂಡಾಶಯನೋ ಅನ್ನೋ ಹವ್ಯಕ ಬ್ರಾಹ್ಮಣರು ಎದುರಿಸುವ ಗೊಂದಲವನ್ನ ನಾಗೇಶ್ ಹೆಗಡೆ ಮುಂದಿಟ್ಟಿದ್ದಾರೆ. ಜೊತೆಗೆ ಬ್ರಾಹ್ಮಣ ಯುವಕರಿಗೆ ಅವರ ಸಮುದಾಯದಲ್ಲಿ ಮದುವೆಗೆ ಹೆಣ್ಣು ಸಿಗದೇ ಇರುವ ಸಮಸ್ಯೆ ಬಗ್ಗೆನೂ ನಾಗೇಶ್ ಹೆಗಡೆ ಬೆಳಕು ಚೆಲ್ಲಿದ್ದಾರೆ. ಹಳ್ಳಿಯಲ್ಲಿ ವಾಸ ಮಾಡುವ ಹವ್ಯಕರಿಗೆ ಬೇರೆಯದ್ದೇ ಸಮಸ್ಯೆ ಇದೆ. ಒಂದು ಗಂಡು ಹುಟ್ಟಿದ್ರು ಅದಕ್ಕೆ ಹೆಣ್ಣು ಕೊಡೋರು ಸಿಗಲಾರರು. 3 ಗಂಡು ಮಕ್ಕಳು ಹುಟ್ಟಿದ್ರೆ 3ರನ್ನೂ ಮಠಕ್ಕೆ ಬಿಡಬೇಕಾದ ಪರಿಸ್ಥಿತಿ ಇದೆ. ಯಾವ ಕೆಳಜಾತಿಯ ಹೆಣ್ಣಾದ್ರೂ ಸರಿ ಮದುವೆ ಮಾಡಿಕೊಂಡು ಸಂತಾನಾಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಮಠಾಧೀಶರೇ ಸಮ್ಮತಿ ನೀಡಿದ್ದಾರೆ ಅಂತ ಹಳ್ಳಿಯ ಜನ ಆಡ್ಕೊಳ್ತಿದ್ದಾರೆ. ಹಾಗೆ ಸಮ್ಮತಿ ಸಿಗೋದೇ ಆದ್ರೆ ಯಾವುದೋ ಗೊತ್ತಿಲ್ಲದ ಜಾತಿಯ ಅನಾಥ ಮಗುವನ್ನ ತಂದು ಪಾಲಿಸಬಾರದು ಯಾಕೆ ಅಂತ ಕೇಳಿದ್ದಾರೆ ನಾಗೇಶ್ ಹೆಗಡೆ. ಸಮಾವೇಶದಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳು ಕಂಡಿಲ್ಲ ಎಂಬರ್ಥದಲ್ಲಿ ವಿಶ್ವೇಶ್ವರ ಭಟ್ರು ಹೇಳಿದ್ದಾರೆ. ಇರಬಹುದು, ಕೈಗೊಂಡ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವ ಗುಣ ಹವ್ಯಕರಲ್ಲಿ ಇದ್ದೇ ಇದೆ. ನ್ಯೂನತೆ ಏನಿದ್ರೂ ವೇದಿಕೆಯ ಮೇಲಿನ ಮಾತುಗಳಲ್ಲೇ ಕಂಡವಲ್ಲ. ನಮ್ಮ ರಕ್ತವೇ ಮೇಲು, ನಾವೇ ಮೇಲು ಅಂತ ಒತ್ತಿ ಹೇಳುವ ಭರದಲ್ಲಿ ನಾವಷ್ಟೇನೂ ಮೇಲಲ್ಲ, ನಮ್ಮ ಚಿಂತನೆಯಲ್ಲೂ ನ್ಯೂನತೆ ಇದೆ ಅಂತ ವಾದಿಸಿದಂತಾಯ್ತಲ್ಲ ಅಂತ ಕೇಳಿದ್ದಾರೆ ನಾಗೇಶ್ ಹೆಗಡೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.